ಭರತನಾದ ಜಗದೊಡೆಯಲಿ ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವಿ ನನ್ನ ಬಾಣ ಚಿಂತೆ. ಈ ಹುಟ್ಟು ಸಾವಿನ ಮಧ್ಯೆ ಬರುವ ಚಿಂತೆಯನ್ನು ಚಿಂತೆ ಇಲ್ಲದೆ ಸಾಗರವಾಗಿ ಮಾಡಿದ ಯಾರ್ಥಿವರೇ ಈ ನನ್ನ ಜೀವನವನ್ನು. ಪ್ರಿಯತಮನಿಗಾಗಿ ಬಾಗಿಲಲ್ಲಿ ಕಾದು ನಿಂತಿದ್ದೆ ಅವನ ಬರುವಿಕೆಗಾಗಿ. ಆದರೆ ಆ ಮೃಗ ಮಾನವ ಬಂದು ಈ ನನ್ನ ಕಣ್ಣೆ ಹೊಡೆದು ನನ್ನ ಶೀಲವನ್ನು ನುಚ್ಚು ನೂರಾಗಿ ಪಾಪಿ. ನಿನಗೆ ನನ್ನ ಮೇಲೆ ಕರುಣೆ ಇಲ್ಲವೇನಮ್ಮ? ನನ್ನ ಜೀವನವನ್ನು ಮದುವೆಯಾಗಿ ಮಂಟಪದಲ್ಲಿ ಕುಳಿಯಬೇಕಂತ ನಾನು ಆ ಪಾಪಿ ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲವೂ ನನಗೆ ಯಾವುದು ಬೇಡ. ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗ ಸಮಾನತೆಯ ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ, ಇದರ ಮುಂದೆ ಆ ಸ್ವರ್ಗ ನನಗೆ ಕೀಳಾಗಿ ಕಾಣುತ್ತದೆ. ಅಂಬಿಕಾ, ಕೀಳಾಗಿ ಕಾಣುತ್ತದೆ. ಅಂಬಿಕಾ, ನಾನಾಗಿಲ್ಲ, ನಾನಾಗಿಲ್ಲ. ಈ ಅಂಬಿಕಾ ಅಮೃತದ ಹಾಲೆಂದು ತಿಳಿದಿದ್ದೇನೆ. ಆದರೆ ಆ ಅಮೃತದ ಹಾಲಿನಲ್ಲಿ ಆ ಉಪ್ಪಿನ ಅರಳು ಕರಗಿಸಿ ಹೋದ. ನಿನಗೋಸ್ಕರವಾಗಿ ಕಾದು ಕುಳಿತಿದ್ದೆ ನಾನು. ಆ ಪಾಪಿ ಬಂದು ಈ ನನ್ನ ಶೀಲವನ್ನೇ ಹಾಳು ಮಾಡಿ ಈ ನನ್ನ ಹೃದಯವನ್ನು ವಿಷದ ನನ್ನ ಮದುವೆ. ನಾನು ಮದುವೆ ಮಂಟಪಕ್ಕೆ ಹೋಗಬೇಕಾಗಿದ್ದ ನಾನೀಗ ಹೇಗೆ ಹೋಗಲಿ? ನನ್ನ ತಂದೆಗೆ ನಾನು ಹೇಗೆ ಮುಖ ತೋರಿಸಲಿ? ಇಲ್ಲ ಇಲ್ಲ, ನಾನು ಹೋಗಬಾರದು ಮದುವೆಗೆ. ನನ್ನ ತಂದೆಗೆ ನಾನು ಮುಖ ತೋರಿಸಬಾರದು. ನಾನು ಬದುಕಬಾರದು. ವಿಷ ಸೇರಿಸಿ ನಾನು ಸತ್ತು ಹೋಗಲೇಬೇಕು. ನೀನೇ ಸಾಗಿದಾಗಿನಿ